ವ್ಯರ್ಥವಾಗಿ ದುಡಿಯರು ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗಲು ಎಂತೇಳಿ ದೇವರಿಗೋಸ್ಕರ ದುಡಿದ್ರೆ ಮಕ್ಕಳು ಘೋರ ವ್ಯಾಧಿಗೆ ಒಳಗಾಗುವಂತ ಘೋರ ವ್ಯಾಧಿಗೆ. ಬೇರೆ ಒಬ್ಬ ಮನುಷ್ಯ ಸಾವುಕಾರನ ನೋಡಿದ್ದೀನಿ ಅಷ್ಟಕ್ಕೆ 50,000 50 ಲಕ್ಷ 60 ಲಕ್ಷ ಈ ತರ ಕುಡಿತಿರ್ತಾರೆ. ಎರಡೇ ರೋಗ ಬರುತ್ತೆ, ಜಾಸ್ತಿ ಬರಲ್ಲ. ಎರಡೇ ರೋಗ ಬರುತ್ತೆ, ಇಡೀ ಆಸ್ತಿನೇ ಖಾಲಿ. ಡಾಕ್ಟರ್ ಬರೆಯ ಆಸ್ತಿ ಹೇಳ್ತಾರೆ ದೇವರೇ ಕಾಪಾಡ್ಬೇಕು. ಇರೋದೆಲ್ಲ ಹಾಸ್ಪಿಟಲ್ ಖರ್ಚಾಯಿತು. ಲಾಸ್ಟಲ್ಲಿ ಏನೇನು ಅಂತ ಮಾತೇನು ಗೊತ್ತಾ? ದೇವರೇ ಕಾಪಾಡ್ಬೇಕು. ಇಷ್ಟು ವರ್ಷ ದುಡಿದಿದ್ದು ಏನಾಯ್ತು? ವ್ಯರ್ಥನ? ಅದಕ್ಕೆ ಪ್ರಸಂಗ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಈ ಲೋಕದಲ್ಲಿ ನೀನು ಪಟ್ಟ ಪ್ರಯಾಸಕ್ಕೆ ಏನು ಲಾಭ? ಏನ್ ಲಾಭ ಏನ್ರಿ? ಎರಡೇ ರೋಗ, ಜಾಸ್ತಿ ಬೇಡ ರೀ. ಜಾಸ್ತಿ ಅಂದ್ಕೊಳ್ಬೇಕು. ಒಂದೇ ಒಂದು ಸೊಳ್ಳೆ ಕಾರ್ಯ ಮಾಡಿ ದೇವ್ರ ಮಾತು ಒಳಪಡುತ್ತೆ. ಒಂದು ಸೊಳ್ಳೆ 2 ರೋಗ ಕಾರ್ಯ ಮಾಡುತ್ತೆ.